ಪೌರಾಯುಕ್ತಗೆ ಕೈ ಮುಖಂಡ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿ 5 ದಿನಗಳಾದರೂ ಬಂಧನ ಆಗಿಲ್ಲ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ಇವತ್ತು ಇದ್ಕೊಂಡೆ ಒಂದಷ್ಟು ಜಾಮೀನಿಗೆ ಅರ್ಜಿಯನ್ನ ಕೂಡ ಈಗಾಗಲೇ ಅವರು ಸಲ್ಲಿಕೆ ಮಾಡಿದ್ದಾರೆ. ಧಮ್ಕಿ ರಾಜೀವ್ ಬಂಧನಕ್ಕೆ ಪೊಲೀಸರಿಂದ ಮೀನಾಮೇಷವನ್ನ ಎಡಿಸಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅನುಮಾನವನ್ನ ಹುಟ್ಟಿಸಿರುವಂತಹ ಪೊಲೀಸರ ಈ ಒಂದು ನಿಗೂಢ ನಡೆ ನೆನೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಜನವರಿ 22ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ. 5 ದಿನಗಳಾಯಿತು ರಾಜೀವ್ ಗೌಡ ಕಾಣೆಯಾಗಿ. ಇಲ್ಲಿಯವರೆಗೂ ಕೂಡ ಆತನ ಸುಳಿವು ಸಿಕ್ಕಿಲ್ಲ. ಇದು ಹೇಗೆ ಸಾಧ್ಯ? ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಿನ್ನೆ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತಂದ್ರೆ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು. ಲಾಯರ್ಗಳನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಿದ್ರು, ಯಾರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇದೆ. ಆದ್ರೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ? ಅವರನ್ನ ಎಳ್ಕೊಂಡು ಬರುವಂತಹ ಕೆಲಸಗಳು ಕೂಡ ಇನ್ನೂ ಕೂಡ ಆಗಿಲ್ಲ. ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಆತನಿಗೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ.